ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಭ್ರಮೆಯಲ್ಲಿ ಬದುಕುವಂತಹ ಮನಸ್ಥಿತಿ ಉಳ್ಳವರು. ಸಾಕಷ್ಟು ಜನ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, 20 ವರ್ಷದ ಅನುಭವ. ಇಲ್ಲಿ ಬಂದಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಬಂದಂಥವ್ರು, ಅದು ಹೆಣ್ಮಕ್ಳು, ಗಂಡು ಮಕ್ಕಳು, ಆಲ್ಮೋಸ್ಟ್ ಎಲ್ಲರೂ ನಮ್ಮ ಬಂಧು ಬಳಗದವರು, ನೆರೆಹೊರೆಯವರು, ಸ್ನೇಹಿತರು ಎಲ್ಲರನ್ನ ನೀವು ಗಮನಿಸಿ, ಕೇವಲ ಭ್ರಮೆಯಲ್ಲೇ ಬದುಕ್ತಾರೆ, ಕಲ್ಪನೆಯಲ್ಲೇ ಬದುಕ್ತಾರೆ. ಕಲ್ಪನೆನೂ ಒಂದು ರೀತಿ ಕೆಲಸ ಮಾಡುತ್ತೆ, ಆದರೆ ಈ ಭ್ರಮೆಯಲ್ಲಿ ಬದುಕೋದಿದೆಯಲ್ಲ, ಊಹಾಪೋಹಗಳ ಒಂದು ಮನಸ್ಥಿತಿ. ನಾನು ಹಿಂಗೆ ಮಾಡ್ಬಿಟ್ರೆ ಹಿಂಗೆ ಆಗ್ಬಿಡುತ್ತೆ, ಖಂಡಿತವಾಗ್ಲೂ ಆಗೋದಿಲ್ಲ. ಅವರು ಭ್ರಮೆಯಲ್ಲಿ ಬದುಕ್ಬಿಟ್ಟಿರ್ತಾರೆ. ಅದು ಹೆಂಗೆ ಅಂತಂದ್ರೆ ಅದು ನಡೆದೇ ಹೋಗ್ಬಿಟ್ಟಿದೆ ಅಂತ. ಆದರೆ ಆ ಕಾರ್ಯವನ್ನ ಮಾಡೋದಕ್ಕೆ ಮುಂದಾದಾಗ ಅಲ್ಲಿ ಬರುವಂತಹ 108 ಅಡೆತಡೆಗಳು, ಕುಂದುಕೊರತೆಗಳು, ಇದನ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ಹಿಂಗಾಗ್ಲಿ, ಅವಾಗ ದುಃಖ ಪಡೋದು, ನೋವು, ಬೇಸರ, ಜಿಗುಪ್ಸೆಯನ್ನ ವ್ಯಕ್ತಪಡಿಸೋದು, ಗಿಲ್ಟಿ ಫೀಲ್ ಮಾಡ್ಕೊಳ್ಳೋದು, ಅಯ್ಯೋ ಎಂತ ತಪ್ಪಾಗೋಯ್ತಪ್ಪ. ಯಾಕೆ ಹೀಗೆ ಅಂತಂದ್ರೆ ಭ್ರಮೆಯಲ್ಲಿ ಬದುಕ್ತಾರೆ. ನನ್ನ ಗಂಡ ಹಿಂಗೆ ನನ್ನನ್ನು ನೋಡ್ಕೊಂಡ್ಬಿಡ್ತಾನೆ, ಹಿಂಗೆಲ್ಲ ತಂದ್ಕೊಟ್ಬಿಡ್ತಾನೆ, ಹಿಂಗೆಲ್ಲ ಮಾಡ್ಬಿಡ್ತಾನೆ. ಇದು ಭ್ರಮೆ. ವಾಸ್ತವತೆಯಲ್ಲಿ ಬದುಕಿ, ನೈಜತೆಯಲ್ಲಿ ಬದುಕಿ, ನಿಸರ್ಗದತ್ತವಾಗಿ ಎಲ್ಲರೂ ಕೂಡ ಗಮನ ಇರಬೇಕು. ಆ ದೃಷ್ಟಿಕೋನ ನಿಸರ್ಗದತ್ತವಾಗಿರ್ಬೇಕು. ಹೇಗೆ ಒಂದು ಹುಡುಗ ಹುಡುಗಿ ಇಷ್ಟ ಆಯಿತು, ಮದುವೆ ಮಾಡಿಕೊಂಡ್ರು, ಮದುವೆ ಮಾಡ್ಕೊಂಡಿದ್ದು ಬೆಳಿಗ್ಗೆನೆ ಮಕ್ಕಳು ಬೇಕು ಅಂದ್ರೆ ಆಗ್ತವ? ಆಗಲ್ಲ. ಅದಕ್ಕೆ 9 ತಿಂಗಳು ಕಾಯ್ಬೇಕು. ಅವಳು ಫಸ್ಟ್ ಕನ್ಸೀವ್ ಆಗ್ಬೇಕು, ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೆ ಆ ನಂತರ ಖಂಡಿತವಾಗ್ಲೂ 9 ತಿಂಗಳಾದ್ಮೇಲೆ ಡೆಲಿವರಿ ಆಗುತ್ತೆ. ಇಲ್ಲ ನನಗೆ ಅಷ್ಟೊತ್ತರೆಗೂ ಎಲ್ಲ ಕಾಯಕ್ಕಾಗಲ್ಲ, ನನಗೆ ನಾಳೆ ಬೇಕು, ಮುಂದಿನ ವಾರ ಬೇಕು, 1 ತಿಂಗಳಲ್ಲಿ ಮಗು ಬೇಕು. 1 ತಿಂಗಳಲ್ಲಿ ಮಗು ಮಾಡ್ಕೊಳಕ್ಕಾಗತ್ತಾ? ಆದ್ರೆ ಭ್ರಮೆ, ಕಲ್ಪನೆಯಲ್ಲಿ. ಅಂದ್ರೆ ಅರ್ಜೆಂಟ್ಗೆ ಬಸರಾದ್ರು ಅಂತ, ಆತ್ರಕ್ಕೆ ಬಸರಾದ್ರು ಅಂತ, ಹಂಗಿರೋದ್ರಿಂದ ಪಟಕ್ಕಂತ ಆಗ್ಬಿಡ್ಬೇಕು. ಅಷ್ಟು ದಿವಸ ಇಲ್ಲ, ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ, ನನಗೆ ಅಷ್ಟೊಂದು ಸಮಯ ಇಲ್ಲ, ಜಲ್ದಿ ಆಗ್ಬಿಡ್ಬೇಕು. ಕೆಲಸಗಳು ಕೆಲವೊಂದಲ್ಲ, ಆಲ್ಮೋಸ್ಟ್ ನನಗೆ ತಿಳಿದಂಗೆ 90 ಭಾಗದಷ್ಟು ನಿಸರ್ಗದತ್ತವಾಗಿ ಅದಕ್ಕೆ ಫಲಿತಾಂಶ ಸಿಗುತ್ತೆ. ಅದಕ್ಕೆ ನಿಸರ್ಗದತ್ತ ಸಮಯ ಅಂತ ಕರೀತಾರೆ. ಆ ಸಮಯಕ್ಕೆ ಅನುಗುಣವಾಗಿ ನಾವು ನೋಡ್ಬೇಕು. ಇವಾಗ ಹಾಕ್ಬಿಟ್ಟು ತೆಂಗಿನ ಸಸಿ ಹಾಕ್ಬಿಟ್ಟು ಏನು ಬರಲೇ ಇಲ್ಲ, ಇನ್ನೂ ಕಾಯಿನೇ ಬರಲಿಲ್ಲ, ವೆಯ್ಟ್ ಮಾಡ್ಯಾ? ಒಂದು 3 ವರ್ಷ 7 ವರ್ಷ ವೆಯ್ಟ್ ಮಾಡಬೇಕು. ಇವಾಗೇನೋ ಹೈಬ್ರಿಡ್ಗಳೆಲ್ಲ ಬಂದ್ಬಿಟ್ಟಿದೆ, ಒಂದು 2-3 ವರ್ಷಕ್ಕೆ ಬಂದ್ಬಿಡ್ತವೆ. ಚಿಕ್ಕದ ಮರ, ನನ್ನ ಎತ್ತರ ಇಲ್ಲ, ಆಳ ಎತ್ತರ ಇಲ್ಲ, ಆಗ್ಲೇ ದಪ್ಪ ಕಾಯಿಗಳು ಕೊಟ್ಬಿಟ್ಟಾರೆ. ಆ ರೀತಿ ವೆಯ್ಟ್ ಮಾಡಬೇಕು. ಇಲ್ಲ ಇವಾಗ ಹಾಕ್ಬಿಟ್ಟು ಬಂದ್ ವಾರ ಆಯ್ತು ಹಾಕಿ ಇನ್ನೂ ಬರಲೇ ಇಲ್ಲ, 1 ತಿಂಗಳಾಯ್ತು ಹಾಕಿ ಇನ್ನೂ ಬರಲೇ ಇಲ್ಲ. 1 ತಿಂಗಳಿಗೆಲ್ಲಾದ್ರೂ ತೆಂಗಿನ ಮರ ಹುಟ್ಟಿರೋದು ನೋಡಿದ್ಯಾ? ಫಲ ಕೊಡೋದು ನೋಡಿದ್ಯಾ? ಅರ್ಜೆಂಟು ಅಂದ್ರೆ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಆ ನೈಜವಾದಂತಹ ನಿಸರ್ಗದತ್ತವಾದಂತಹ ಎಲ್ಲಾ ಕೆಲಸಗಳಿಗೂ ಒಂದು ಸಮಯ, ನಿಗದಿತವಾದ ಸಮಯ ಅಂತ ಇರುತ್ತೆ. ಆ ಸಮಯನ ನಾವು ಗಮನಿಸಿ ಅಲ್ಲಿ ನೋಡಬೇಕು. ಅದನ್ನ ನೋಡೋದಿಲ್ಲ. ಆ ನಿಸರ್ಗ ಸಮಯ ಗೊತ್ತಿದ್ರೂ ಕೂಡ ಜಲ್ದಿ ಆಗ್ಬಿಡ್ಬೇಕು. ಹೇಗ್ ಜಲ್ದಿ ಆಗೋದಕ್ಕೆ ಸಾಧ್ಯ? ಯಾರೋ ಫ್ರೆಂಡ್ ಬಂದ್ಬಿಡ್ತಾರೆ, ಹೆಂಡತಿಗೆ ಹೇಳ್ತಾವನ 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ಬೇಕು. 5 ನಿಮಿಷದಲ್ಲಿ ಹೆಂಗ ರೆಡಿ ಮಾಡೋದು? 12 ಜನ ಬರ್ತಾವ್ರ, 5 ನಿಮಿಷದಲ್ಲಿ ಹೆಂಗ ಯಾರು ರೆಡಿ ಮಾಡ್ತಾರೆ? ಅವೆಲ್ಲ ಗೊತ್ತಿಲ್ಲ ನನಗೆ. ಬೇಕಾದ್ರೆ ನಿನ್ಗೆ ಒಂದು 1000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, 5 ನಿಮಿಷದಲ್ಲಿ ರೆಡಿ ಮಾಡು. ಹೆಂಗ 5 ನಿಮಿಷದಲ್ಲಿ ರೆಡಿ ಮಾಡು? ನಾವು ಬುಕ್ ಮಾಡಿದ್ರು ಅದು 5 ನಿಮಿಷದಲ್ಲಿ ಬರಲ್ಲ. ಮಾಡಿಟ್ಟಿರೋದನ್ನ ತಗೊಂಬರಕ್ಕೂ 5 ನಿಮಿಷ ಆಗಲ್ಲ. ಅಂಥದ್ರಲ್ಲಿ ಹೆಂಡತಿಗೆ 1000 ರೂಪಾಯಿ ಕೊಡ್ತೀನಿ, 5 ನಿಮಿಷದಲ್ಲಿ ಮಾಡು. ಹೆಂಗ್ ಮಾಡಕ್ಕಾಗುತ್ತೆ? ಎಲ್ಲಾ ಕೆಲಸಗಳಿಗೂ ಕೂಡ ನಿಗದಿತ ಸಮಯ ಅಂತ ಒಂದಿದೆ. ಅದನ್ನ ಕೆಲವರು ಇನ್ನೂ ಚೆನ್ನಾಗಿ ಬರ್ಲಿ ಅಂತ ಇನ್ನೂ ಹೆಚ್ಚು ಸಮಯವನ್ನ ತಗೊಂಡು ಅದನ್ನ ನಿಧಾನಕ್ಕೆ ಮಾಡ್ತಾರೆ, ಅಥವಾ ಅವರು ಸೋಮಾರಿತನ, ಆಲಸ್ಯ, ಜಡತ್ವದಿಂದ ನಿಧಾನಕ್ಕೆ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ಜಲ್ದಿ ಮಾಡು ಅಂತಂದ್ರೆ ಹೇಗೆ ಸಾಧ್ಯವಾಗುತ್ತೆ? ಸೊ ಸಾಕಷ್ಟು ಜನ ಏನ್ ಮಾಡ್ತಾರೆ, ಅವರ ಕಲ್ಪನೆಯಲ್ಲಿ ಈ ಮನಃಪಟಲದಲ್ಲಿ ಒಂದು ಚಿತ್ರಣವನ್ನ ಕಂಡ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಹೇಗೆ ಸಿನಿಮಾ ಹಾಲಲ್ಲಿ ನಾವು ಸಿನಿಮಾ ನೋಡ್ತೀವಿ, ಆ ಥರ ಕಣ್ಣು ಮುಚ್ಕೊಂಡು ಓಕೆ ಹೆಂಡತಿ ಹಿಂಗೆ ಇರ್ತಾಳೆ. ಈ ಯುವಕರು ಜಾಸ್ತಿ ಮದುವೆ ಆಗ್ಬಿಟ್ರೆ, ನಾನು ಹೆಂಡತಿ ಹತ್ರ ಹಿಂಗಿರ್ತೀನಿ, ಅವಳು ಹಿಂಗೆ ಮುದ್ದು ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಹಿಂಗಿರ್ತೀನಿ, ಇಷ್ಟು ದುಡಿತೀನಿ, ಇಷ್ಟು ತಗೊಂಬರ್ತೀನಿ, ಇಷ್ಟು ವರ್ಷದಲ್ಲಿ ಮನೆ ಕಟ್ಬಿಡ್ತೀನಿ, ಇಷ್ಟು ಮಕ್ಕಳಾಗ್ತವೆ, ಅವ್ರು ತಗೊಂಡೋಗ್ತೀನಿ, ಎಲ್ಲ ಹಿಂಗೆ ಪ್ಲಾನ್ ಮಾಡ್ಬಿಟ್ಟಿರ್ತಾನೆ, ಪೂರ್ತಿ ನೋಡ್ಬಿಟ್ಟಿರ್ತಾನೆ. ಬಟ್ ಅಲ್ಲಿ ಯಾವುದು ಆ ಥರ ಆಗೋದಿಲ್ಲ. ಮದುವೆ ದಿವಸದಿಂದನೇ ಶುರು ಆಗ್ಬಿಡ್ತದೆ ಪ್ರಾಬ್ಲಮ್ಗಳು. ಆಮೇಲೆ ಅನ್ಕೊಳ್ತಾನೆ, ಅಯ್ಯೋ ನಾನು ಏನೇನು ಕನ್ಸ್ಕೊಂಡಿದ್ನಪ್ಪ, ಎಲ್ಲ ಹಾಳಾಗೋಯ್ತಲ್ಲ.
ನಾನು ಅನ್ಕೊಂಡಿದ್ದೆ ಒಂಥರ, ಬದುಕು ನಡೀತಾ ಇರೋದೇ ಒಂಥರ. ವಿರುದ್ಧಾಭಾಸ ಸ್ಟಾರ್ಟ್ ಆಗ್ಬಿಡ್ತದೆ, ವಿರೋಧಾಭಾಸ. ಅವನು ಅನ್ಕೊಂಡಂಗೆ ಏನೂ ನಡೀತಾ ಇಲ್ಲ, ಅದನ್ನ ಅವನು ಡೈಜೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಏನೇನು ನಡೀತಾ ಇದೆ ಅದೆಲ್ಲವೂ ಕೂಡ ಖಂಡಿತವಾಗ್ಲೂ ನಡೆದೇ ನಡೀತದೆ, ಅದೇ ವಾಸ್ತವತೆ. ಆದರೆ ವಾಸ್ತವತೆಯಲ್ಲಿ ನಾವು ಬದುಕೋದಿಲ್ಲ, ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ಯಾಕೆಂದ್ರೆ ಈ ಒಂದು ತಲೆಯಲ್ಲಿ ಊಹಿಸ್ಕೊಂಡ್ಬಿಟ್ಟಿರ್ತಾನೆ, ನಾನು ಬದುಕು ಹಿಂಗೆ ಇರ್ತದೆ, ಹೀಗೆ ಇರ್ತೀನಿ, ಹಿಂಗೆ ಇರ್ತದೆ. ಆದರೆ ಇರ್ತಾನೆ ಅವನು ನಿಜವಾಗ್ಲೂ ಇರೋದಿಲ್ಲ. ಯಾವಾಗ ಅದು ನೈಜವಾಗಿ ನಡೆಯೋದಿಲ್ಲ, ಆ ಸಮಯದಲ್ಲಿ ಅವನೇನು ಮಾಡ್ತಾನೆ, ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ತಾನೆ. ನನ್ನ ಕೈಲಾಗಲ್ಲಪ್ಪ, ಇದು ಜೀವನ ಬಹಳ ಕಷ್ಟ ಇದೆ ಅಂತೇಳಿ 108 ಸಮಸ್ಯೆಗಳ ಒಳಗಡೆ, ಅಂದರೆ ಮಾನಸಿಕ ಸಮಸ್ಯೆಗಳಿವೆಲ್ಲ ಸ್ಥೂಲವಾಗಿಲ್ಲ, ಸ್ಥೂಲವಾಗೂ ಬಂದ್ಬಿಡ್ತವೆ. ಇಲ್ಲಿಗೆ ಬಂತು ಅಂದರೆ ಅಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತವೆ. ಯಾತಕ್ಕೋಸ್ಕರ ಹೀಗೆ ಅಂತಂದರೆ, ಮೂಲವಾಗಿ ನಾನು ಹೇಳೋಂಥ ಈ ಭ್ರಮೆಯಲ್ಲಿ ಬದುಕೋದನ್ನು ಬಿಟ್ಟುಬಿಡಿ. ಖಂಡಿತವಾಗ್ಲೂ ಅದು ಒಳ್ಳೇದಲ್ಲ. ಇದೊಂದು ಕಾಯಿಲೆ, ನನಗೆ ತಿಳಿದಂಗೆ ದೊಡ್ಡ ಕಾಯಿಲೆ ಇದು. ಬ್ಲಡ್ ಕ್ಯಾನ್ಸರು, ಬ್ರೈನ್ ಟ್ಯೂಮರು, ಹಾರ್ಟ್ ಅಟ್ಯಾಕ್, ಕಿಡ್ನಿ ಫೇಲ್, ಅದಕ್ಕಿಂತನೂ ದೊಡ್ಡ ಕಾಯಿಲೆ ಇದು ಭ್ರಮೆಯಲ್ಲಿ ಬದುಕೋದು. ಮೊದಲು ಯಾವಾಗಲೂ ನಿಮ್ಮ ದೃಷ್ಟಿಕೋನವನ್ನು ವಾಸ್ತವತೆ ಮೇಲೆ ಇರಬೇಕು, ನೈಜತೆ ಮೇಲೆ ಇರಬೇಕು, ಸಹಜತೆ ಮೇಲೆ ಇರಬೇಕು. ಸರಳವಾಗಿ ಸುಲಭವಾಗಿ ಬದುಕುವ ವಿಧಾನಗಳನ್ನು ತಿಳ್ಕೊಳ್ಬೇಕು. ಭ್ರಮೆಯಲ್ಲಿ ಬದುಕಬೇಡಿ. ನನ್ನ ದೃಷ್ಟಿಕೋನದಲ್ಲಿ ನನ್ನ ಹೆಂಡತಿ ಹೀಗಿರ್ತಾಳೆ ಅಂತ ಅನ್ಕೊಂಡಿರ್ತೀನಲ್ಲ, ಅದು ತಪ್ಪು. ಹೀಗಿರಬೇಕು ಅನ್ನೋದು ಅದೊಂದು ರೀತಿ ಮನದನಿಸಿಕೆ ಅಂತ ಅನ್ಕೊಳ್ಳಿ, ಆಸೆ ಪಡಬೇಕು. ಆದರೆ ನಿಜವಾಗ್ಲೂ ಆ ಪ್ರಕಾರವಾಗಿ ಅವಳು ಇರೋದಕ್ಕೆ ಸಾಧ್ಯವಾಗುತ್ತಾ? ಅಥವಾ ಹೆಣ್ಮಕ್ಳು ಗಂಡ ಹಿಂಗೆ ಇರಬೇಕು ಇರಕ್ಕೆ ಸಾಧ್ಯವಾಗುತ್ತೆ? ಇರೋದಕ್ಕೆ ಸಾಧ್ಯ ಇಲ್ಲ. ಅವನು ಒಂದು ಕ್ಯಾರೆಕ್ಟರ್ ಮ್ಯಾನರಿಸಮ್ ಅಂತ ಇರುತ್ತೆ, ನಡೆ ನುಡಿ ಗುಣ ಸ್ವಭಾವ. ಅದನ್ನು ನಾವು ಅರ್ಥೈಸ್ಕೊಂಡು ಅದರ ತಕ್ಕಂಗೆ ನಾವು ನಡಿಬೇಕು. ಇದನ್ನು ನೈಜತೆ ಅಂತಾರೆ. ಅಯ್ಯೋ ನನ್ನ ಗಂಡ ಹೇಳ್ದಂಗೆ ಕೇಳೋದಿಲ್ಲ, ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳೋದಿಲ್ಲ, ಈ ರೀತಿ ಹೇಳ್ತಾ ಹೋದರೆ ಖಂಡಿತವಾಗ್ಲೂ ಯಾರೂ ಕೇಳೋದಿಲ್ಲ. ಎದುರುಗಡೆ ಇರೋರನ್ನ ನಿಮ್ಮ ದೃಷ್ಟಿಕೋನದಲ್ಲಿ ಯಾವಾಗ ನೀವು ನೋಡ್ಕೊಳ್ಳೋದಿಲ್ಲ, ಹಾಗೆ ಇರಬೇಕು ಅಂತ ಅನ್ಕೊಳ್ತೀರಾ, ಆಗ ಏನಾದರೂ ಅವ್ರು ಇರಲಿಲ್ಲ ಅಂತಂದರೆ ಅದು ನಿಮಗೆ ಕಾಯಿಲೆಯಾಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಪರಿಸ್ಥಿತಿಗಳನ್ನು, ಮನಸ್ಥಿತಿಗಳನ್ನು ನಾವು ಸಹಜವಾಗಿ ಹೇಗಿದೆಯೋ ಹಾಗೆ ಸ್ವೀಕರಿಸೋದನ್ನು ಕಲಿಬೇಕೆ ಹೊರತು ಇದು ಬಿಟ್ಟು ಭ್ರಮೆಯಲ್ಲಿ ಬದುಕಬೇಡಿ. ಖಂಡಿತವಾಗಲಿ ನನಗೆ ತಿಳಿದಂತಹ ವ್ಯಕ್ತಿಗಳಲ್ಲಿ, ಅಂದರೆ ಸಮಾಜದಲ್ಲಿ 100ಕ್ಕೆ 90ರಿಂದ 93% ಭಾಗದಲ್ಲಿ ಬರೀ ಇದೇ ರೀತಿ ಭ್ರಮೆಯಲ್ಲಿ ಬದುಕುವಂಥವ್ರು ಇರ್ತಾರೆ. ಭ್ರಮೆ ನಿಮಗೆ ಇಲ್ಲಿ ಕೆಲಸ ಮಾಡಲ್ಲ, ನೋವುಂಟು ಮಾಡುತ್ತೆ, ದುಃಖ ಕೊಡುತ್ತೆ. ಸಮಸ್ಯೆಗಳಿಗೆ ನೀವು ಮುಳುಗ್ತೀರಾ, ಆ ಸಮಸ್ಯೆಯನ್ನು ಸಾಗರದಲ್ಲಿ ಮುಳುಗ್ಬಿಡ್ತೀರ. ನಾನು ಕೆರೆ, ನದಿ, ಬಾವಿ ಹೇಳ್ತಾ ಇಲ್ಲ, ಸಾಗರದಲ್ಲಿ ಮುಳುಗ್ಬಿಡ್ತೀರ. ಯಾತಕ್ಕೋಸ್ಕರ ಹೀಗೆ ಅಂತಂದರೆ ಭ್ರಮೆ, ಆ ಕಲ್ಪನೆಯಲ್ಲೇ ಬದುಕ್ತಾ ಇರ್ತೀರ. ಹಂಗೆ ಮಾಡಬೇಡಿ. ನೈಜತೆ, ಅದರ ವಿರುದ್ಧವಾಗಿ ಬೇಕಾದ್ರೆ ಥಿಂಕ್ ಮಾಡಿ. ನನಗೆ ಇನ್ನೂ ಕಷ್ಟಗಳು ಬರಬಹುದು, ಅದನ್ನು ನಾನು ಹೇಗೆ ಎದುರಿಸ್ಬೇಕು? ಆಗ ನಿಮಗೆ ಆತ್ಮಸ್ಥೈರ್ಯ ಹುಟ್ಟುತ್ತೆ, ಮನೋಬಲ ಹೆಚ್ಚುತ್ತೆ. ಅದು ಬಿಟ್ಬಿಟ್ಟು ಈ ರೀತಿ ಅಲ್ಲಿ ಇಲ್ಲದೆ ಇರೋದನ್ನ ಇದೆ ಅಂತ ಹೇಳಿ ಸೃಷ್ಟಿ ಮಾಡ್ಕೊಳ್ಳೋದಕ್ಕಿಂತ, ಅಲ್ಲಿ ಇದ್ರೂ ಕೂಡ ಇಲ್ಲ ಅನ್ನೋದನ್ನ ಏನಾದರೂ ನೀವು ಸೃಷ್ಟಿ ಮಾಡಿಕೊಂಡ್ರೆ, ಆ ದೃಷ್ಟಿಕೋನದಲ್ಲಿ ಬದುಕನ್ನು ನೋಡೋದು ಕಲ್ತ್ಕೊಂಡ್ರೆ ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಮೂಡುತ್ತೆ. ಇದನ್ನ ನಾವು ಮಾಡಬೇಕಾದ್ರೆ ಆ ರೀತಿ ಮಾಡೋದು. ಅವ್ರ ಸಮಾಧಾನಕ್ಕಾದರೂ ಅಲ್ಲಿಲ್ಲ, ಆದರೂ ಇದೆ ಅನ್ನೋದನ್ನ ಸೃಷ್ಟಿ ಮಾಡ್ಕೊಬೋದು. ಅವನು ತಿಳ್ಕೊಳ್ಳೋ ಥರ ಹೆಂಡತಿ ಇಲ್ಲ, ಅವಳು ತಿಳ್ಕೊಳ್ಳೋ ಥರ ಗಂಡ ಇಲ್ಲ, ಆದರೆ ಇದೆ ಅಂತ ಅವಳು ಅನ್ಕೊಂಬಿಟ್ಟಿರ್ತಾಳೆ. ಯಾವಾಗ ಅದು ಸಿಗೋದಿಲ್ಲ, ಅವಳಿಗೆ ಇನ್ನೊಂದಷ್ಟು ದುಃಖ ಆಗುತ್ತೆ. ದುಃಖಕ್ಕೆ ಮೂಲ ಕಾರಣ ಇದು, ಈ ಭ್ರಮೆಯಲ್ಲಿ ಬದುಕುವಂಥದ್ದು. ನಿಮಗೆ ನಿಜವಾಗ್ಲೂ ಸಮೃದ್ಧಿ, ಅಭಿವೃದ್ಧಿ ಬೇಕು ಅಂದರೆ, ಬಲಿಷ್ಠತೆ ಬೇಕು ಅಂದರೆ, ಅಲ್ಲಿ ಇದ್ರೂ ಕೂಡ ಇಲ್ಲ ಅನ್ನೋದನ್ನ ನೀವು ಯಾವಾಗ ಗ್ರಹಿಸ್ಕೊಳ್ತೀರ, ಆಗ ಮಾತ್ರ ನಿಮಗೆಲ್ಲವೂ ಕೂಡ ಸ್ವೀಕರಿಸೋದಕ್ಕೆ, ಎಲ್ಲವೂ ಪಡ್ಕೊಳ್ಳೋದಕ್ಕೆ ಯೋಗ್ಯತೆ, ಅರ್ಹತೆಯನ್ನು ಬೆಳೆಸ್ಕೊಳ್ತೀರ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ, ಸಮೃದ್ಧಿಗಾಗಿ ಯಶಸ್ಸು, ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನನ್ನ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಕಳಿಸ್ಬಹುದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.